ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಗೋಧಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರ್ ಒಳಗಡೆ 1 ಕಪ್ ಗೋಧಿ ನುಚ್ಚು ಬ್ರೋಕನ್ ವೀಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು 1 ಕಪ್ ಗೋಧಿ ನುಚ್ಚಿಗೆ 2 ಕಪ್ ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ತೊಗೊಳ್ಳೋಣ. ಪ್ರೆಷರ್ ಬಿಟ್ಟಿದೆ. ನೋಡಿ, ಹಿಂಗೆ ಸ್ಪೂನಲ್ಲಿ ತೊಗೊಂಡು ನೋಡಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಇದನ್ನು ಪಕ್ಕ ಇಟ್ಕೊಂಡು ಗಸಗಸೆನ ಹುರ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಜಸ್ಟ್ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಬಾಣಲಿ ಚೆನ್ನಾಗಿ ಕಾದಿತ್ತು. ಜಸ್ಟ್ 1 ನಿಮಿಷ ಅಷ್ಟೇ ನಾನು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದು. ಇವಾಗ ಇದು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತುಂಬ ಹೊತ್ತೇನಾದರೂ ಫ್ರೈ ಮಾಡ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ, ಗಸಗಸೆ ತುಂಬ ಸಣ್ಣ ಇರೋದ್ರಿಂದ. ತಣ್ಣಗಾದ ನಂತರ ಗಸಗಸೆನ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಬಾದಾಮಿ 4 ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ 6 ಹಾಕ್ಕೊಂಡಿದ್ದೀನಿ. 1 ಕಪ್ಪು ಕೊಬ್ಬರಿ ತುರಿ, ಆದಷ್ಟು ಬಿಳಿ ತುರಿನೇ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್. ಪಾಯಸ ಅಂದಮೇಲೆ ಒಳ್ಳೆ ಫ್ಲೇವರ್ ಇರಬೇಕು ಏಲಕ್ಕಿದು, ಆವಾಗಲೇ ಚೆನ್ನಾಗಿರೋದು. ಮೊದಲು ಇದಿಷ್ಟನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಮೊದಲು ಗಸಗಸೆ, ಕೊಬ್ಬರಿ, ಬಾದಾಮಿ, ಗೋಡಂಬಿ ಎಲ್ಲ ಡ್ರೈ ಪೌಡರ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಲ್ಲಾಂದರೆ ಗಸಗಸೆ ನಿಮಗೆ ನುಣ್ಣಗೆ ನುರಿಯೋದಿಲ್ಲ. ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ. ಯಾವ ಕಪ್ಪಲ್ಲಿ ಬ್ರೋಕನ್ ವೀಟ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 3 ಕಪ್ ಅಷ್ಟು ನೀರು ತೊಗೊಂಡಿದ್ದೀನಿ. ಬೆಲ್ಲನ ಕರಗೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಅಷ್ಟು ಬೆಲ್ಲ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು 1/4 ಕಪ್ ಅಷ್ಟು ಬೆಲ್ಲ ಜಾಸ್ತಿ ಹಾಕ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ನಾನು ಬೇಯಿಸಿಟ್ಕೊಂಡಿರೋ ಅಂಥ ಗೋಧಿ ನುಚ್ಚೊಳಗಡೆ ಈ ಬೆಲ್ಲದ ನೀರನ್ನ ಶೋಧಿಸ್ಕೊಳ್ತೀನಿ. ಗಲೀಜೇನಾದರೂ ಇದ್ದರೆ ಶೋಧಿಸ್ಕೋಬೇಕಾಗತ್ತೆ. ಬೇಯಿಸಿಟ್ಕೊಂಡಿರೋ ಅಂಥ ಗೋಧಿ ನುಚ್ಚೊಳಗಡೆ ಕರಗಿಸ್ಕೊಂಡಿರೋ ಅಂಥ ಬೆಲ್ಲದ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಗಲೀಜೇನಾದರೂ ಇದ್ದರೆ ಶೋಧಿಸ್ಕೊಳ್ಳೋಕ್ಕೋಸ್ಕರ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಈ ಬೆಲ್ಲದ ನೀರಲ್ಲಿ ಒಂದು 3-4 ನಿಮಿಷ ಚೆನ್ನಾಗಿ ಕುದೀಲಿ ಮೀಡಿಯಮ್ ಫ್ಲೇಮಲ್ಲಿ. ಬೆಲ್ಲದ ನೀರಲ್ಲಿ ಗೋಧಿ ನುಚ್ಚನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು 3 ನಿಮಿಷ. ಆವಾಗ ಒಳ್ಳೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಆ ಗೋಧಿ ನುಚ್ಚಿಗೆ ಸಿಹಿ ಅಂಶ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತೀನಿ. ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ಕೊಂಡು ಇದಕ್ಕೆ ಇನ್ನೊಂದು 1/4 ಕಪ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ. ಉಳಿದ ಮಿಶ್ರಣ ಕೂಡ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು 5 ನಿಮಿಷ ರುಬ್ಬಿರೋ ಮಿಶ್ರಣ ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ. ನೋಡಿ, ತೆಳುವಾದ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಕೊನೆಯಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ಹಾಲು ಹಾಕಿದ್ರೆ ಬೆಲ್ಲದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಒಂದೊಂದ್ಸಲ ಹೊಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕಿ ಜಸ್ಟ್ ಒಂದು ಕುದಿ ಬಂದರೆ ಸಾಕು. 1 ಕುದಿ ಕುದಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಬೇಕಾದರೆ ಒಂಚೂರು ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಸಕ್ಕರೆ, ಬೆಲ್ಲ ಏನಾದರೂ ಕಮ್ಮಿ ಅನಿಸಿದ್ರೆ ಒಂಚೂರು ಸಕ್ಕರೆ ಹಾಕೋಬೋದು, ಸ್ವೀಟ್ ಕಮ್ಮಿ ಅನಿಸಿದ್ರೆ. ಇವಾಗ ನಾನು 2 ಟೇಬಲ್ ಸ್ಪೂನ್ ತುಪ್ಪದಲ್ಲಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸೌಟ್ ತೆಗೆದು ಒಂದು ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ಹಾಗೆ ಬಿಟ್ಬಿಡೋಣ. ಈ ಗೋಧಿ ನುಚ್ಚು ಏನು ಇವಾಗ ತೆಳುವಾಗಿದೆ ಈ ಪಾಯಸ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಿಕ್ಕಾಗುತ್ತೆ. 20 ನಿಮಿಷ ಆಗಿದೆ ನೋಡಿ. 20 ನಿಮಿಷಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತಾ ಇನ್ನೂ ಗಟ್ಟಿಗಾಗತ್ತೆ. ತುಂಬಾ ರುಚಿಯಾಗಿರುತ್ತೆ. ಸರ್ವ್ ಮಾಡೋದಕ್ಕೆ ಗೋಧಿ ನುಚ್ಚಿನ ಪಾಯಸ ರೆಡಿ ಇದೆ, ಬ್ರೋಕನ್ ವೀಟ್ ಪಾಯಸ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ವೇ ಸಾಮಾನ್ಯ ಎಲ್ಲರೂ ಒಬ್ಬಟ್ಟು ಮಾಡೇ ಮಾಡ್ತಾರೆ.
ಹೊಸಬ್ರಿಗೆ ಒಬ್ಬಟ್ಟು ಮಾಡೋಕ್ಕೆ ಆಗದೆ ಇದ್ದವಂಥವ್ರಿಗೆ ಈ ಗೋಧಿ ನುಚ್ಚಿನ ಪಾಯಸನ ತುಂಬ ಈಸಿಯಾಗಿ ಮಾಡಿ ದೇವರಿಗೆ ನೈವೇದ್ಯ ತೋರಿಸ್ಬೋದು. ಗೋಧಿ ಪದಾರ್ಥದಲ್ಲಿ ಯಾವುದೇ ಒಂದು ಸಿಹಿ ತಿಂಡಿ ಮಾಡಿ ದೇವ್ರಿಗೆ ನೈವೇದ್ಯ ತೋರಿಸಿದ್ರೆ ಲಕ್ಷ್ಮಿಗೆ ತುಂಬ ಪ್ರೀತಿ ಅಂತ ಹೇಳ್ತಾರೆ. ನೀವು ಕೂಡ ಈ ಪಾಯಸನ ಮಾಡಿ ಹಬ್ಬದ ದಿನ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.